ಹಲೋ, ನಮಸ್ಕಾರ. ಬಿಹಾರದಲ್ಲಿ ಒಂದು ಕೆಟ್ಟ ಘಟನೆ ಆಗಿದೆ, ಅಮಾನುಷ ಕೃತ್ಯ ಆಗಿದೆ ಅಂತಾನೆ ಹೇಳ್ಬೋದು. ಅದೇನಪ್ಪ ಅಂದ್ರೆ ಬಿಹಾರದ ಸರಣ್ ಅನ್ನೋ ಒಂದು ಡಿಸ್ಟಿಕ್ ಅಲ್ಲಿ ಒಂದು 15 ವರ್ಷದ ರಮ್ಯಾ ಸಿಂಗ್ ಅನ್ನೋ 10ನೇ ತರಗತಿಯಲ್ಲಿ ಓದ್ತಿರೋ ಹುಡುಗಿಯನ್ನ 5 ಜನ ದಲಿತ ಯುವಕರು ಅಮಾನುಷವಾಗಿ ರೇಪ್ ಮಾಡಿ ಅವಳು ಜೀವಂತವಾಗಿ ಇರುವಾಗಾದರೆ ಅವಳನ್ನ ಬಾವಿಗೆ ಎಸಿತಾರೆ. ಬಾವಿಗೆ ಎಸೆದು ಆಯ್ತು, ಆ ಬಾವಿಗೆ ಎಸೆದು ಸತ್ತೋಗ್ತಾಳೆ. ಅದು ಕೀರ್ಚಾಡೋದು, ಆ ಚೀರಾಡೋದು ಎಲ್ಲ ಸೌಂಡ್ ಕೇಳಿ ಅವ್ರ ತಾಯಿ ಒಡೆ ಬಂದು ನೋಡ್ತಾಳ. ಅವ್ರ ತಾಯಿ ಕಣ್ಣಾರೆ ನೋಡ್ತಾಳ, ಹೇಳ್ತಾಳ ವಿಡಿಯೋದಲ್ಲಿ ಹಾಕಿರ್ತೀನಿ ಬೇಕಾರೆ. ಕಣ್ಣಾರೆ ನೋಡ್ತಾಳ ಅವ್ರ ತಾಯಿ. ಅಕ್ಕಿನ ಜೀವಂತವಾಗಿರ್ಬೇಕಲ್ಲೇ ಬಾವಿಗೆ ಎಸೆದು ಹೋಗ್ತಾರ ಅವರು. ಮತ್ತೆ ಏನಪ್ಪಾ ಅಂದ್ರೆ ಅಲ್ಲಿ ಇನ್ನೊಂದು ಫೋಟೋ ಹಾಕಿರ್ತೀನಿ ನೋಡ್ರಿ ಆ ವಿಡಿಯೋದಾಗ. ಆ ಹುಡುಗಿ ಡೆಡ್ ಬಾಡಿ ಸೈಡ್ ಅಲ್ಲಿ ಐತಿ. ಅವ್ರ ತಾಯಿ ಮತ್ತೆ ಅವ್ರ ತಂಗಿ ಅಳ್ತಿದಾರ. ಅಲ್ಲಿ ಒಬ್ಬ ಮನುಷ್ಯ ನಿಂತಿದ್ದಾನೆ, ಯಾರೋ ಅವ್ರ ಊರ ತಿರ್ಬೇಕು. ಒಬ್ಬ ಪೊಲೀಸ್ ಬಂದಾನ, ಕಾನ್ಸ್ಟೇಬಲ್. ಅವನು ಚೇರ್ ಮೇಲೆ ಕುಂತು ಕಾಲ್ ಮೇಲೆ ಕಾಲಕ್ಕೆಂದು ರಿಪೋರ್ಟ್ ತಗೊಳಕತ್ತಾನ. ಅಲ್ಲ, ಅವನೇನ್ ಗೆಸ್ಟ್ ಏನು ಬಂದು ಕಾಲ್ ಮೇಲೆ ಕಾಲಕ್ಕೆ ಕುಂತು ಅವನಿಗೆ ನೀ ಟೀ ಮಂಡಕ್ಕಿ ಏನೋ ಕೊಡ್ಬೇಕೇನೋ ಅವನಿಗೆ ತಿನ್ಸಕ್? ಒಂದು ರೇಪ್ ಅಂಡ್ ಮರ್ಡರ್ ಆದ್ರೂ ಅಟ್ಲೀಸ್ಟ್ ಒಬ್ಬ ಸಬ್ ಇನ್ಸ್ಪೆಕ್ಟರ್ ಅದ್ ಬರ್ಬೇಕು, ಇಲ್ಲ ಫಾರೆನ್ಸಿಕ್ ಟೀಮ್ ಬರ್ಬೇಕು, ಇಲ್ಲ ಮೆಡಿಕಲ್ ಟೀಮ್ ಬರ್ಬೇಕು. ಇಷ್ಟೆಲ್ಲ ಅವೆಲ್ಲ ಪ್ರೊಸೀಜರ್ ಗಾಳಿಗೆ ತೂರ್ಯಾರ ಇವ್ರು. ಗಾಳಿಗೆ ತೋರಿಬಿಟ್ಟು ಆಯ್ತು, ಅವನೊಬ್ಬನ ಸಣ್ಣ ಕಾನ್ಸ್ಟೇಬಲ್ ಅನ್ಸುತ್ತ, ಅವನೇನು ಎಸ್ ಐ ಎಲ್ಲ ಏನಲ್ಲ. ಅವನು ರಿಪೋರ್ಟ್ ತಗೊಳಕತ್ತಾನ. ಮತ್ತೆ ಅದೇ ಡಿಸ್ಟಿಕ್ಕಿನ SP ಏನ್ ಹೇಳ್ತಾನ, ಆಕಿ ಹುಡುಗಿ ಸುಸೈಡ್ ಮಾಡ್ಕೊಳಕ್ ಹೋಗಿ ಬಿದ್ದು ಸತ್ತಾಳ, ರೇಪ್ ಆಗಿಲ್ಲ ಅಂತ ಹೇಳಿ ಇದನ್ನ ಅವ್ರ ಮೇಲೆ ಬರೋ ಆಪಾದನೆಯನ್ನ ಮುಚ್ಚಾಕಕ್ಕೆ ಅಲ್ಲಿನ SP ಒದ್ದಾಡ್ತಿದ್ದಾನ. ಇದನ್ನ ಯಾವ ಮೀಡಿಯಾನು ಕವರೇಜ್ ಮಾಡಿಲ್ಲ, ಯಾವ MLA ಬಂದಿಲ್ಲ, ಯಾವ MP ಬಂದಿಲ್ಲ. ಮಾತೆತ್ತಿದ್ರೆ ಕಾನ್ಸ್ಟಿಟ್ಯೂಷನ್ ಹಿಡ್ಕೊಂಡು ಮಾತಾಡೋ ರಾಹುಲ್ ಗಾಂಧಿ ಆಯ್ತು, ಈ ದಲಿತ ಸಂಘಟನೆಗಳು ಆಯ್ತು, ಯಾವ್ದಾದ್ರು ಒಂದು ದಲಿತ ಹೆಣ್ಣು ಮಗಳಿಗೆ ಹಿಂಗಾಗಿದ್ರೆ ಅದು ಹೆಡ್ಲೈನ್ ಆಗಿರೋದು. ಬಟ್ ಬೇರೆಯವ್ರಿಗಾದ್ರೆ ಯಾಕೆ ಇದು ಹೆಡ್ಲೈನ್ ಆಗಲ್ಲ? ಎಲ್ಲ ಕಮ್ಯುನಿಟಿನೂ ಬರ್ಬೇಕಲ್ಲ. ಹೆಣ್ಣು ಮಕ್ಕಳು ಅಂದ್ಮೇಲೆ ಎಲ್ಲರೂ ಒಂದೇ ಅಲ್ಲ, ಎಲ್ಲ ಕಮ್ಯುನಿಟಿನೂ ಬರ್ಬೇಕು. ಆದ್ರೆ ಈಗ ಮುಚ್ಚಾಕ ನೋಡ್ತಾ ಇದಾರೆ. ಆ ದಲಿತ ಹುಡುಗರು ಮಹಂಜಿ ಅನ್ನೋ ಒಂದು ಕಮ್ಯುನಿಟಿಗೆ ಸೇರ್ತಾರಂತೆ. ಎಲ್ಲಿಗೆ ಬಂತ ನಮ್ ಡೆಮೋಕ್ರಸಿ?